ಆರ್ಸಿಬಿ ವಿಜಯೋತ್ಸವ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಬದಲಾಗಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. 18 ವರ್ಷಗಳ ಬಳಿಕ ಕಪ್ ಗೆದ್ದ ಸಂತಸವನ್ನ ಈ ಒಂದು ಅವಘಡ ಕಿತ್ಕೊಂಡಿದೆ. 11 ಅಭಿಮಾನಿಗಳು ಜೀವ ಚೆಲ್ಲಿದ್ರೂ ಎಮ್ಮೆ ಚರ್ಮದಂತೆ ವರ್ತಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನೆಲ್ಲ ತಪ್ಪನ್ನ ಪೊಲೀಸರ ಮೇಲೆ ಎತ್ತಿ ಹಾಕಿದೆ. ಮಾತ್ರವಲ್ಲದೆ ತಮ್ಮ ತಪ್ಪಿಗೆ ಪೊಲೀಸರನ್ನ ಅಮಾನತು ಮಾಡಿದ್ದಲ್ಲದೆ ಬೇರೆಡೆ ಎತ್ತಂಗಡಿ ಮಾಡಿದೆ. ಸದ್ಯ ಸೇಮ್ ಟು ಸೇಮ್ ಮತ್ತೊಂದು ಶಿಕ್ಷೆ ಕೂಡ ಆಗಿದೆ. ಅವತ್ತಿನ ಕರಾಳ ಘಟನೆಗೆ ಸಾಕ್ಷಿಯಾದ ಚಿನ್ನಸ್ವಾಮಿ ಕ್ರೀಡಾಂಗಣವು ಶಿಕ್ಷೆ ಅನುಭವಿಸುವಂತಾಗಿದೆ. ಕಾಲ್ ತುಳಿತ ಬೆನ್ನಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕಪ್ ಸಂಕಷ್ಟ. ಬೆಂಗಳೂರಿನಿಂದ ರಾಜ್ಕೋಟ್ಗೆ ಪಂದ್ಯಗಳು ಸ್ಥಳಾಂತರ. ಜೂನ್ 4ರಂದು ಯಾರೂ ಊಹಿಸದ ರೀತಿಯಲ್ಲಿ ಚಿನ್ನಸ್ವಾಮಿ ಮೈದಾನದ ಬಳಿ ನಡೆದ ಕಾಲ್ತುಳಿತ ದುರಂತ ಬೆನ್ನಲ್ಲೇ ಸರ್ಕಾರ ಪೊಲೀಸರನ್ನ ಸ್ಥಳಾಂತರ ಮಾಡಿದಂತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ಪಂದ್ಯಗಳು ಕೂಡ ಸ್ಥಾನಪಲ್ಲಟವಾಗಿವೆ. ನವೆಂಬರ್ 13ರಿಂದ 19ರವರೆಗೆ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಭಾರತ ಎ ಮತ್ತು ದಕ್ಷಿಣ ಆಫ್ರಿಕಾ ಎ ನಡುವೆ ಟೂರ್ನಿ ಆಯೋಜಿಸಲಾಗಿತ್ತು. ಆದರೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ದುರಂತ ಬಳಿಕ ಬಿಸಿಸಿಐ ಬೆಂಗಳೂರಿನಿಂದ ರಾಜ್ಕೋಟ್ಗೆ ಪಂದ್ಯಗಳನ್ನ ಸ್ಥಳಾಂತರಿಸಿದೆ. ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ನವೆಂಬರ್ 13ರಿಂದ 19ರವರೆಗೆ 3 ಏಕದಿನ ಪಂದ್ಯಗಳು ನಡೆಯಬೇಕಿತ್ತು. ಕಾಲ್ತುಳಿತ ದುರಂತದ ಬಳಿಕ ಬಿಸಿಸಿಐ ಯಾವುದೇ ನಿರ್ದಿಷ್ಟ ಕಾರಣ ನೀಡದೆ ಪಂದ್ಯಗಳನ್ನು ಬೆಂಗಳೂರಿನಿಂದ ರಾಜ್ಕೋಟ್ಗೆ ಸ್ಥಳಾಂತರ ಮಾಡಿದೆ. ಐಸಿಸಿ ಮಹಿಳಾ ವಿಶ್ವಕಪ್ ಕೂಡ ಬೆಂಗಳೂರಿನಿಂದ ಎತ್ತಂಗಡಿ. ಇನ್ನು ಕೇವಲ ನವೆಂಬರ್ನಲ್ಲಿ ನಡೆಯಲಿರುವ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಪಂದ್ಯಗಳು ಮಾತ್ರವಲ್ಲದೆ ಕಾಲ್ತುಳಿತ ದುರಂತ ವಿಶ್ವಕಪ್ ಪಂದ್ಯಾವಳಿ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಾಗಲೇ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ಮಹಿಳಾ ವಿಶ್ವಕಪ್ ಪಂದ್ಯಗಳು ನಡೆಯುವುದು ಫಿಕ್ಸ್ ಆಗಿದೆ. ಆದರೆ ಕಾಲ್ತುಳಿತ ದುರಂತದಿಂದ ಬೆಂಗಳೂರಿನಲ್ಲಿ ನಡೆಯುವ ಪಂದ್ಯಗಳು ಬೇರೆ ಕಡೆ ಸ್ಥಳಾಂತರವಾಗುವ ಸಾಧ್ಯತೆ ಕೂಡ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಸ್ಥಳಾಂತರಕ್ಕೂ ಸರ್ಕಾರದ ಚಿಂತನೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಪಂದ್ಯ ಸ್ಥಳಾಂತರ ಮಾತ್ರವಲ್ಲ, ಪೊಲೀಸರಿಗೆ ಸಿಕ್ಕ ಶಿಕ್ಷೆಯಂತೆ ಮೈದಾನವನ್ನೇ ಸ್ಥಳಾಂತರಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಒಟ್ಟಾರೆ ಸರ್ಕಾರದ ಬೇಜವಾಬ್ದಾರಿಯಿಂದ 11 ಅಭಿಮಾನಿಗಳು ಜೀವತೆತ್ತಿದ್ದಾರೆ. ಆದರೆ ಇದರ ಶಿಕ್ಷೆಯನ್ನ ಸರ್ಕಾರ ಬೇರೆಯವರ ತಲೆಗೆ ಕಟ್ಟುತ್ತಿದೆ. ಇದನ್ನ ನೋಡ್ತಿದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹಾಕಿದ್ರು ಅನ್ನೋ ಗಾದೆ ಮಾತಿಗೆ ಅಕ್ಷರಶಃ ರಾಜ್ಯ ಸರ್ಕಾರ ಬ್ರ್ಯಾಂಡ್ ಅಂಬಾಸಿಡರ್ ಆದಂತಾಗಿದೆ. ಗಂಗಾಧರ್, ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.